ನಮಸ್ಕಾರ ವೀಕ್ಷಕರೇ, ನಾನು ಪ್ರದೀಪ್ ಅಡಿಯಸ್. ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಅರ್ಪಿಸುವ TUTV ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬ ಇಂಪ್ರೆಷನ್ 2026ಕ್ಕೆ ಅದ್ದೂರಿ ಚಾಲನೆ. ಅವಸರದ ಪತ್ರಿಕೋದ್ಯಮಕ್ಕೆ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ. ಹಿರಿಯ ಪತ್ರಕರ್ತ ರವಿಶಂಕರ್ ಕೆ ಭಟ್. ಸಾಮಾಜಿಕ ಮಾಧ್ಯಮಗಳ ಸರಿಯಾದ ಬಳಕೆಯಿಂದ ನೀವೇ ಹೀರೋಗಳಾಗಬಹುದು. ಇಂಪ್ರೆಷನ್ ಟ್ರೋಫಿ ಬಿಡುಗಡೆಗೊಳಿಸಿ ಹಿರಿಯ ಪತ್ರಕರ್ತೆ ಶೋಭಾ ಮಳವಳ್ಳಿ ಕಿವಿಮಾತು. 16 ವಿಶ್ವವಿದ್ಯಾನಿಲಯಗಳು 300ಕ್ಕೂ ಹೆಚ್ಚಿನ ಸ್ಪರ್ಧಾರ್ಥಿಗಳಿಂದ ಕಳೆಗಟ್ಟಿದ ಇಂಪ್ರೆಷನ್ ಉತ್ಸವ. ಇಂದಿನ ಮಾಧ್ಯಮಗಳಲ್ಲಿ ಆವೇಶ ಹೆಚ್ಚು, ಅದನ್ನು ತಣಿಸುವ ಜವಾಬ್ದಾರಿ ಭವಿಷ್ಯದ ಪತ್ರಕರ್ತರದ್ದು. ಕಾರ್ಯಕ್ರಮದಲ್ಲಿ ವಿವಿಯ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ HS ಅಭಿಪ್ರಾಯ. ತುಮಕೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಹಾಗೂ ವಿವಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ 2 ದಿನಗಳ ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬ ಇಂಪ್ರೆಷನ್ 2026ಕ್ಕೆ ಸೋಮವಾರ ಅದ್ದೂರಿ ಚಾಲನೆ ದೊರೆತಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ರವಿಶಂಕರ್ ಕೆ ಭಟ್, ಅಂದಿನ ಪತ್ರಿಕೋದ್ಯಮಕ್ಕೂ ಇಂದಿನ ಪತ್ರಿಕೋದ್ಯಮಕ್ಕೂ ಬಹಳ ವ್ಯತ್ಯಾಸವಿದೆ. ಹಿಂದಿರದಿದ್ದ ಧಾವಂತ ಅವಸರ ಇಂದು ಮಾಧ್ಯಮಗಳಲ್ಲಿದೆ. ಕನ್ನಡಿಗರಿಂದಲೇ ಕನ್ನಡಕ್ಕೆ ಅಪಾಯ ಎದುರಾಗುತ್ತಿದ್ದು, ಭಾಷೆಯ ಉಳಿವಿಗಾಗಿ ಇಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ಎಂದರು. ನಾಲ್ಕನೇ ವರ್ಷದ ಮಾಧ್ಯಮ ಬಹುಶಃ ಕೋವಿಡ್ ನಂತರ ಶುರುವಾದಂತಹ ಒಂದು ಕ್ರಾಂತಿ ಕಾಣುತ್ತದೆ. ಮಾಧ್ಯಮ ರಂಗದಲ್ಲಿ ಪ್ರಯೋಗಗಳು ಆಗ್ತಾ ಇರ್ತವೆ, ಆದ್ರೆ ಈ ರೀತಿಯ ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಆಗ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ಸಂಖ್ಯೆ. 12 ಸ್ಪರ್ಧೆ ಸಿಬ್ಬಂದಿ ಅವರು ಹೇಳಿದಾಗೆ ರೀಲ್ಸ್ ಇಂದ ಹಿಡಿದು ರಿಯಲ್ ಸ್ಪರ್ಧೆಗಳು ಎಲ್ಲವನ್ನು ಫಿಕ್ಸ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಆಪರ್ಚುನಿಟಿ. ನನಗೆ ಇದು ಹೆಸರು ಕೇಳಿದ್ರೆ ಬಹಳ ವಿಶೇಷ ಅಂತ ಅನಿಸ್ತು. ಇಂಪ್ರೆಷನ್, ಅದರಲ್ಲಿ ಒಂದು 5 ಅಕ್ಷರದ ಪ್ರೆಸ್, ವೆರಿ ಇಂಪ್ರೆಸಿವ್. ಆ ಹೆಸರು ಸೂಚಿಸಿದವರಿಗೆ ಅಭಿನಂದನೆಗಳು, ಬಹಳ ಚೆನ್ನಾಗಿದೆ. ಸ್ವಲ್ಪ ಕನ್ನಡ ಪತ್ರಿಕೆಯಿಂದ ಜೀವನವನ್ನು ಕಟ್ಕೊಂಡವನಾಗಿ, ಕನ್ನಡದ ಒಬ್ಬ ಪ್ರತಿನಿಧಿಯಾಗಿ ಅದರ ಕಾಲಾಡುವಾಗಿ ನಾನು ಒಂದು ವಿಷಾದದಿಂದ ಹೇಳ್ತೀನಿ. ಕನ್ನಡಕ್ಕೆ ನಾವು ಸಾಕಷ್ಟು ಸಂಕಲನಗಳು ಕೇಳಿದೀವಿ. ಅಲ್ಲಿಂದ ಥ್ರೆಟ್ ಇದೆ, ಇಲ್ಲಿಂದ ಥ್ರೆಟ್ ಇದೆ, ಅವರು ಹೀಗ್ ಮಾಡಿದ್ರು, ಇವ್ರು ಹೀಗ್ ಮಾಡಿದ್ರು, ಕನ್ನಡ ಉಳಿಯಲ್ಲ. ನನ್ನ ಪ್ರಕಾರ ಕನ್ನಡಕ್ಕೆ ಬಿಗ್ಗೆಸ್ಟ್ ಥ್ರೆಟ್ ನಾವೇ. ಅತ್ಯಂತ ದೊಡ್ಡ ಅಪಾಯ ಕನ್ನಡಿಗರಿಂದ ಕನ್ನಡ. ಯಾಕೆಂತ ಹೇಳಿದ್ರೆ, ಕನ್ನಡನ ಮಾಧ್ಯಮವಾಗಿ ಓದೋದಕ್ಕೂ ನಮ್ಮ ಸಮಾಜ ಇಷ್ಟಪಡ್ತಿಲ್ಲ. ಇಂಗ್ಲಿಷ್ ಮೀಡಿಯಮ್ಮೇ ಬೇಕು ನಮ್ಗೆ. ಆಯ್ತು, ಬೇಡ, ಮಾಧ್ಯಮವಾಗಿ ಓದೋದಕ್ಕೆ ಕಷ್ಟ. ಒಂದು ಭಾಷೆಯಾಗಿ ಓದೋದಕ್ಕೂ ಪೋಷಕರಿಗೂ ಆಸಕ್ತಿ ಇಲ್ಲ, ಮಕ್ಕಳಿಗೂ ಆಸಕ್ತಿ ಇಲ್ಲ. ಪತ್ರಿಕೋದ್ಯಮದಲ್ಲಿ ಭರಪೂರ ಅವಕಾಶಗಳಿವೆ, ಆದರೆ ಅವುಗಳನ್ನು ಬಳಸಿಕೊಳ್ಳಲು ಉತ್ತಮ ಕೌಶಲ್ಯ ಉಳ್ಳವರ ಅಗತ್ಯವಿದೆ ಎಂದು ಹಿರಿಯ ಪತ್ರಕರ್ತೆ ಶೋಭಾ ಮಳವಳ್ಳಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಇಂಪ್ರೆಷನ್ ಟ್ರೋಫಿ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಇಂದಿನ ವಿದ್ಯಾರ್ಥಿಗಳ ಓದು ಕೇವಲ ಸಾಮಾಜಿಕ ಮಾಧ್ಯಮಗಳ ಬರಹಗಳಿಗೆ ಸೀಮಿತವಾಗಿದೆ. ಸಾಮಾಜಿಕ ಮಾಧ್ಯಮದ ಸರಿಯಾದ ಬಳಕೆ ತಿಳಿಯುವುದರ ಮೂಲಕ ನೀವೇ ಹೀರೋಗಳಾಗಬಹುದು ಎಂದರು. ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬ ನಿಮ್ಮೂರಲ್ಲಿ ಏನೋ ಒಂದಾಯ್ತು, ಅದು ನೀವು ಮೊಬೈಲಲ್ಲೇ ವಿಡಿಯೋ ಮಾಡಿ, ನಿಮ್ಮ ವ್ಯೂಸ್ ಕೊಡಿ. ಇವ್ರಿಗೆ ಏನೋ ಅನ್ಯಾಯ ಆಗಿದೆ, ಇವರಿಗೆ ತೊಂದರೆ ಆಗ್ತಿದೆ, ನಮ್ಮೂರು ರೋಡ್ ಸರಿ ಇಲ್ಲ, ನಮ್ಮೂರು ನೀರು ಬರ್ತಿಲ್ಲ, ನಮ್ಮ ಕೆರೆಗಳಲ್ಲಿ ನೀರಿಲ್ಲ. ಯಾಕೆ ನೀವು ಒಬ್ಬೊಬ್ರು ಒಂದು ಸ್ಟೋರಿ ಮಾಡ್ಬೋದಲ್ವಾ? ಮಾಡ್ಬೋದಾನೆ. ನೀವೇ ರಿಪೋರ್ಟ್ರು, ನೀವೇ ಆಕ್ಟರು, ನಿಮ್ಗೆ ಯಾಕೆ ಬೇಕು? ನೀವ್ ಯಾಕೆ ಟಿವಿ ಚಾನಲ್ ಕೆಲಸ ಮಾಡ್ಬೇಕು? ಆದ್ರೆ ನಾನ್ ನೋಡಿದ ಪ್ರಕಾರ ಆ ತರ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿ ತಂದೆ ಒಂದು ಸ್ವಂತ ಯೂಟ್ಯೂಬ್ ಮಾಡ್ಕೊಂಡು, ತಾನೇ ರಿಪೋರ್ಟಿಂಗ್ ಮಾಡ್ಕೊಂಡು, ಆಂಕರಿಂಗ್ ಮಾಡ್ಕೊಂಡು ಬಂದವರು ನಾನಂತೂ ಗೊತ್ತಿಲ್ಲ. ನಿಮಗೆ ದಿನನಿತ್ಯ ಸುದ್ದಿ ಸಿಗ್ತಾ ಇರುತ್ತೆ, ನೀವೇ ಹೋಗಿ ಅದನ್ನ ತನಿಖೆ ಮಾಡುವಂಥದ್ದು. ಇದು ಸುಳ್ಳ, ಸತ್ಯನಾ?
ನೀವು ಧರ್ಮಸ್ಥಳಕ್ಕೆ ಹೋಗ್ಬೋದಾಗಿತ್ತಲ್ವಾ? ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಒಂದು ಇಂಟ್ರೆಸ್ಟ್ ಇರ್ಬೇಕಿತ್ತಲ್ವಾ? ಅಲ್ಲೇನೋ ನಡೀತಾ ಇದೆ, ನಾವು ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇಂದ ನಾವು ಹೋಗಿ, ನಾನು ವೈಯಕ್ತಿಕವಾಗಿ ಹೋಗಿ ಅವ್ರು ಜನ ಮಾತಾಡಿಸ್ತೀನಿ, ಅಲ್ಲಿ ಏನಾಗ್ತಿದೆ ಅಂತ ಹೇಳ್ತೀನಿ. ನಡೆದಿದ್ಯಾ, ನಡೆದಿತ್ತ, ಸುಳ್ಳ, ಸತ್ಯನ ಮಾಡ್ಬೋದಿತ್ತಲ್ವಾ ನೀವೆಲ್ಲ? ಯಾರಾದ್ರೂ ಒಬ್ರು ಹತ್ರ ಜರ್ನಲಿಸಂ ಸ್ಟೂಡೆಂಟ್ಸ್ ಅಂದ್ರೆ ನಿಮಗೆ ದಿನ ಸಿಗುತ್ತೆ ಸುದ್ದಿ. ನೀವೇ ನೋಡ್ರಿ, ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತ ನಾಳೆ ನೀವು ಹೀರೋ ಆಗ್ಬೋದು. ಕರಿಮಣಿ ಮಾಲೀಕ ನೀನಲ್ಲ ಅಂದ್ಬಿಟ್ಟು ರಾತ್ರಿ ಹುಡುಗ ಹೀರೋ ಆಗ್ಬಿಟ್ಟ. ಅದ್ಯಾವ ಹುಡುಗಿ ಹೀರೋ ಅಂದ್ರೆ ನಿಮ್ ಸಮಾನ ಹೆಂಗಿದೆ ಅಂದ್ರೆ, ನೀವು ವರ್ಷಗಟ್ಟಲೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ನಾಳೆ ಬೆಳಗಾಗೋಷ್ಟ್ರೊಳಗೆ ನೀವು ಸೋಷಿಯಲ್ ಮೀಡಿಯಾ ವೈರಲ್ಲು, ನೀವು ಸೋಷಿಯಲ್ ಮೀಡಿಯಾ ಹೀರೋಗಳಾಗಬಹುದು. ಅಂತ ಯುಗದಲ್ಲಿ ಬದುಕ್ತಾ ಇದ್ದೀರಾ ನೀವು. ಅದ್ರ ಸ್ಯಾಡ್ ನೀವು ಅದನ್ನ ಬಳಸ್ಕೊಳ್ತಾ ಇಲ್ಲ. ಉದ್ಘಾಟನಾ ಸಮಾರಂಭದ ಬೆನ್ನಲ್ಲೇ ಇಂಪ್ರೆಷನ್ 2026ರ ವಿವಿಧ ಸ್ಪರ್ಧೆಗಳು ಅತ್ಯಂತ ಉತ್ಸಾಹದಿಂದ ಆರಂಭವಾದವು. ರಾಜ್ಯದ ವಿವಿಧ ಭಾಗಗಳಿಂದ ಬಂದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಸಜ್ಜಾಗಿತ್ತು. ಈ ಬಾರಿಯ ಇಂಪ್ರೆಷನ್ಗೆ ರಾಜ್ಯದ ವಿವಿಧ ಮೂಲೆಗಳಿಂದ 10 ವಿಶ್ವವಿದ್ಯಾನಿಲಯಗಳ ತಂಡಗಳು ಪಾಲ್ಗೊಂಡಿದ್ದವು. ಬರೋಬ್ಬರಿ 300ಕ್ಕೂ ಅಧಿಕ ಸ್ಪರ್ಧಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇಂಪ್ರೆಷನ್ 2026ಗೆ ರಾಜ್ಯದ ಮೂಲೆಯಿಂದ ಕೂಡ ಹಲವಾರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಲವಾರು ರಾಜ್ಯದ ಮೂಲೆಯಿಂದ ಕೂಡ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಬನ್ನಿ, ಇಂಪ್ರೆಷನ್ 2026 ಅವ್ರಿಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ ಒಂದೆರಡು ಮಾತು ಕೇಳೋಣ. ಎಕ್ಸ್ಕ್ಯೂಸ್ ಮೀ, ಈ ಇಂಪ್ರೆಷನ್ 2026 ಯಾವ ರೀತಿ ಅನಿಸ್ತಾ ಇದೆ, ಮತ್ತೆ ಯಾವ್ದಕ್ಕೆ ಭಾಗವಹಿಸ್ತಾ ಇದ್ದೀರಾ, ಏನು ಅಂತ? ನಾವು ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಈ ತರ ಚೆನ್ನಾಗಿದೆ, ಹೊಸ ಥೀಮ್ ಮಾಡಿದ್ದೀರಾ. ನಾವು ನಾಳೆ ಇದೆ ನಮ್ದು, ಇವತ್ತು ಕಾಂಪಿಟೇಷನ್ ಇಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ, ರಿಪೋರ್ಟಿಂಗ್ ಮುಗಿಸಿದ್ದಾರೆ, ಫೋಟೋಗ್ರಫಿ ಆಗಿದೆ. ನಮ್ದು ನಾಳೆ P2C ಮತ್ತೆ ಬೇರೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಓಕೆ, ಈ ರೀತಿ ಹೇಳ್ತಾ ಇದ್ದಾರೆ ಇಂಪ್ರೆಷನ್ 2026 ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ. ಸೊ ರಾಜ್ಯದ ಮೂಲೆಯಿಂದ ಕೂಡ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಸೊ ಅದೇ ರೀತಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಮತ್ತೆ ಫಂಕ್ಷನ್ಸ್, ಈವೆಂಟ್ಸ್ ನಡೀತವೆ. ದಿನವಿಡೀ ನಡೆದ ರೋಚಕ ಸ್ಪರ್ಧೆಗಳ ನಂತರ ಸಂಜೆ ಜರುಗಿದ ಸಾಂಸ್ಕೃತಿಕ ಸಮಾರಂಭವು ಮಾಧ್ಯಮ ಲೋಕದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕಲಾ ಪ್ರೌಢಿಮೆಗೆ ಕನ್ನಡಿ ಹಿಡಿಯಿತು. ವೈವಿಧ್ಯಮಯ ಸಮೂಹ ನೃತ್ಯಗಳಿಂದ ರಂಗೇರಿದ ವೇದಿಕೆಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಮನಮೋಹಕ ಯಕ್ಷಗಾನ ವೈಭವವು ನೋಡುಗರ ಕಣ್ಮನ ಸೆಳೆಯುವ ಮೂಲಕ ಇಡೀ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ HS, 250 ಪದಗಳ ಚೌಕಟ್ಟಿನಲ್ಲಿ ಸುಲಲಿತವಾಗಿ ಬರೆಯುವುದು ಸವಾಲಿನ ಕೆಲಸ. ಇದಕ್ಕೆ ವ್ಯಾಪಕ ಓದು ಮುಖ್ಯ ಎಂದರು. 250 ಶಬ್ದ, 300 ಶಬ್ದ, 350 ಶಬ್ದ, 400 ಶಬ್ದಕ್ಕೆ ಅಥವಾ 150 ಶಬ್ದಕ್ಕೆ ಎಷ್ಟು ಸಂಕಷ್ಟ ಅಂದ್ರೆ ಒಬ್ಬ ಬರಹಗಾರನಿಗೆ, ಓದುಗನಿಗೆ ಅದೊಂದು ಸವಾಲು. 250 ಶಬ್ದಕ್ಕೆ ಮಾತ್ರ ಒಂದು ಲೇಖನ ಬರ್ಕೊಂಡು ಅದು ನಮ್ಗೆ ಎಷ್ಟು ಸವಾಲು ಕೊಡ್ತಿತ್ತು ಅಂದ್ರೆ ಒಂದು ಖುಷಿ ಕೊಡ್ತಿದ್ದೆ. ಎಲ್ಲ ಜನರಿಗೆ ಪುಸ್ತಕಗಳನ್ನ ಹುಡ್ಕೊಂಡು ಇಟ್ಕೊಂಡು ಶಬ್ದಗಳನ್ನು ತೋರಿಸ್ಬೇಕು. 250 ಒಂದಾದ್ರೆ ಸಾಕಾಗಲ್ಲ. ಅವ್ರು ಹೇಳ್ತಿದ್ರು 2 ಶಬ್ದ ಜಾಸ್ತಿ ಆಗ್ತಿದೆ, ಒಂಚೂರು ಕಡಿಮೆ ಮಾಡುವಂತ. ಒಂದಿಲ್ಲ ಮಾತ್ರ ತಕ್ಷಣ ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೆ 2 ಸೇರಿ ಒಂದು ಶಬ್ದ ಅರ್ಥ ಕೊಡುವ ಒಂದು ಶಬ್ದ ವಂಡರ್ಫುಲ್ ಟಾಸ್ಕ್. ನನ್ನಂತೂ ಇದನ್ನ ಹೆಮ್ಮೆಯಿಂದ ಅನುಭವಿಸಿದ್ರು. ಶಿವಮೊಗ್ಗದಲ್ಲಿ ಎಲ್ಲಾ ಪತ್ರಿಕೆಗಳು ಯಾವ ಪತ್ರಿಕೆ ಫೋನ್ ಮಾಡಿ ಬ್ರೋ ಇದೆ ಅಂತ, ಇಲ್ಲ ಮೀಡಿಯಾ ಇಲೆಕ್ಟ್ರಾನಿಕ್ ಮೀಡಿಯಾ ಅವ್ರು ಫೋನ್ ಮಾಡಿ, ಹಣ ಇವತ್ತು ಇದೆ, ನೀನೊಂದು ಸ್ವಲ್ಪ ಬೈಕ್ ಕೊಡ್ಬೇಕು, ರೆಡಿಯಾಗಿ ಬರ್ತೀನಿ. ಎಷ್ಟು ಖುಷಿ ಅಂದ್ರೆ ನಮ್ಗೆ ಅದೊಂದು ಮೀಡಿಯಾದ ಕಾಣಿಸ್ಕೊಳ್ಳೋದು ಖುಷಿ ಅಲ್ಲ, ಸವಾಲು ಎದುರಿಸೋದಿದೆ. ಏನ್ ಮಾತಾಡಿದ್ರು ಡಾಕ್ಯುಮೆಂಟ್ಸ್ ಆಗುತ್ತೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬ ಇಂಪ್ರೆಷನ್ 2026ಕ್ಕೆ ಅದ್ದೂರಿ ಚಾಲನೆ. ಅವಸರದ ಪತ್ರಿಕೋದ್ಯಮಕ್ಕೆ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ. ಹಿರಿಯ ಪತ್ರಕರ್ತ ರವಿಶಂಕರ್ ಕೆ ಭಟ್. ಸಾಮಾಜಿಕ ಮಾಧ್ಯಮಗಳ ಸರಿಯಾದ ಬಳಕೆಯಿಂದ ನೀವೇ ಹೀರೋಗಳಾಗಬಹುದು. ಇಂಪ್ರೆಷನ್ ಟ್ರೋಫಿ ಬಿಡುಗಡೆಗೊಳಿಸಿ ಹಿರಿಯ ಪತ್ರಕರ್ತೆ ಶೋಭಾ ಮಳವಳ್ಳಿ ಕಿವಿಮಾತು. 16 ವಿಶ್ವವಿದ್ಯಾನಿಲಯಗಳು 300ಕ್ಕೂ ಹೆಚ್ಚಿನ ಸ್ಪರ್ಧಾರ್ಥಿಗಳಿಂದ ಕಳೆಗಟ್ಟಿದ ಇಂಪ್ರೆಷನ್ ಉತ್ಸವ. ಇಂದಿನ ಮಾಧ್ಯಮಗಳಲ್ಲಿ ಆವೇಶ ಹೆಚ್ಚು, ಅದನ್ನು ತಣಿಸುವ ಜವಾಬ್ದಾರಿ ಭವಿಷ್ಯದ ಪತ್ರಕರ್ತರದ್ದು. ಕಾರ್ಯಕ್ರಮದಲ್ಲಿ ವಿವಿಯ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ HS ಅಭಿಪ್ರಾಯ. ಇನ್ನಷ್ಟು ಕ್ಯಾಂಪಸ್ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.